ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನ ವಾಣಿಯು ನಿಮ್ಮ ಜೀವನದಲ್ಲಿ ಪ್ರತಿದಿನವೂ ಕೇಳಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ನೋವುಗಳಿಗೆ ಉತ್ತರ ಸಿಗಲಿದೆ. ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನೀವು ಬದುಕನ್ನು ನೋಡುವ ದೃಷ್ಟಿಯೇ ಬದಲಾಗಲಿದೆ. ಶ್ರೀಕೃಷ್ಣನು ಹೇಳುತ್ತಾರೆ, ಯೋಗಸ್ಥ ಗುರು ಕರ್ಮಾಣಿ, ಎಂದರೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡು, ಫಲದ ಆಸೆ ಇಟ್ಕೋಬೇಡ. ಇಂದಿನ ಕಾಲದಲ್ಲಿ ನಾವು ಕೆಲಸಕ್ಕಿಂತ ಫಲದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೀವಿ. ಆದರೆ ಶ್ರೀಕೃಷ್ಣನು ಹೇಳ್ತಾರೆ, ನೀನು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿದ್ದರೆ ಫಲವೆಂಬುದು ನಿನ್ನ ಹಿಂದೆ ಬಂದೇ ಬರುತ್ತದೆ. ಯಾರೋ ಬರ್ತಾರೆ, ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥದ ಪ್ರಪಂಚ. ಯಾರಿಗೂ ಯಾರು ಆಗಲ್ಲ. ನೀನು ದುಡಿತಿರಬೇಕು, ಇಲ್ಲ ಚೆನ್ನಾಗಿ ದುಡ್ಡು ಮಾಡಿಟ್ಟಿರಬೇಕು. ಎರಡೂ ಇಲ್ಲ ಅಂದ್ರೆ ಕೀಳಾಗಿ ಕಾಣುತ್ತಾರೆ. ನಮ್ಮವರೇ ನಮಗೆ ಆಗಲ್ಲ, ಎಲ್ಲರೂ ನಾಟಕ. ನಿನ್ನ ಮುಂದೆಯೇ ಒಂದು ತರ, ಹಿಂದೆಯೇ ಒಂದು ತರ. ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ. ಚಿಂತಿಸಬೇಡ, ನಿನ್ನ ನೋವಿಗೂ ಬೆಲೆ ಸಿಕ್ಕೇ ಸಿಗುತ್ತದೆ. ಯಾರಿಗೂ ಭಾರವಾಗಿ ಬದುಕಬೇಡಿ. ನಿಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಅವಮಾನ ಮಾಡಿ ಕೀಳಾಗಿ ಕಂಡ ಕೆಟ್ಟ ಜನಗಳ ಮುಂದೆ ನೀವು ಅವರಿಗಿಂತ ಚೆನ್ನಾಗಿ ಬೆಳೆಯಬೇಕು. ಯಾರನ್ನೂ ಸುಲಭವಾಗಿ ನಂಬಬೇಡಿ, ಏಕೆಂದರೆ ಮೋಸ ಮಾಡುವವರಿಗೆ ನಿಮ್ಮಂತಹ ಮುಗ್ಧರು ಬೇಗ ಬಲಿಯಾಗುತ್ತಾರೆ. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಚಿಂತಿಸಬೇಡಿ, ತಾಳ್ಮೆಯಿಂದ ಕಾಯಿರಿ. ನಾನು ನಿಮ್ಮ ಎಲ್ಲಾ ನೋವಿಗೂ ಪರಿಹಾರ ಕೊಡುತ್ತೇನೆ. ದೇವರು ನಿಮಗೆ ಕಷ್ಟಗಳನ್ನು ಕೊಡುವುದು ನಿಮಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿಮ್ಮ ಜೊತೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ತಿಳಿಸಿಕೊಡುವುದಕ್ಕೆ. ಪಾಂಡವರು ಅರಣ್ಯವಾಸಕ್ಕೂ ಹೋಗಿದ್ರು, ಕೋಟ್ಯಾಂತರ ಸಮಸ್ಯೆಗಳನ್ನೂ ಎದುರಿಸಿದ್ರು. ಆದರೂ ಶ್ರೀಕೃಷ್ಣ ಅವರೊಂದಿಗೆ ಇದ್ದ. ಶ್ರೀಕೃಷ್ಣನು ಹೇಳ್ತಾರೆ, ಮನಸ್ಸು ನಶಿಸಿದ್ರೆ ಎಲ್ಲವೂ ನಾಶ, ಸ್ಥಿರ ಮನಸ್ಸೇ ಜಯದ ಮಾರ್ಗ. ನೀವೆಷ್ಟೇ ಕಷ್ಟದಲ್ಲಿದ್ದರೂ ಶ್ರೀಕೃಷ್ಣನು ಕಳಿಸುತ್ತಾನೆ. ಭಗವಂತನಿಗೆ ಶುಭ ಸಮಯ, ದುಃಖದ ದಿನ ಎಂಬುವುದಿಲ್ಲ. ದೇವರಿಗೆ ಪ್ರತಿಯೊಂದು ಕ್ಷಣವೂ ಮಹತ್ವದೆ. ಅವನ ಲೀಲೆಗೆ ಸಮಯ ಎಂಬ ಸೀಮೆ ಇಲ್ಲ. ನೀವು ಸ್ಥಿರವಾಗಿರಿ, ಧೈರ್ಯವಿಡಿರಿ, ಏಕೆಂದರೆ ಅವನು ನಿಮ್ಮೊಂದಿಗಿದ್ದಾನೆ. ಯಾವತ್ತೂ ಸೋಲನ್ನು ಒಪ್ಪಬೇಡಿ. ನಿಮಗೆ ಇವತ್ತು ಕಷ್ಟ ಇದ್ರೆ ನಾಳೆ ಒಳ್ಳೆಯದಾಗುತ್ತೆ, ನಾಡಿದ್ದು ಇನ್ನೂ ಚೆನ್ನಾಗಿ ಆಗುತ್ತೆ. ಈ ಜಗತ್ತಿನಲ್ಲಿ ಎಲ್ಲರೂ ನಾಟಕ, ಎಲ್ಲವೂ ನಾಟಕ. ಆದರೆ ನೀವು ಕೆಲವರ ನಾಟಕಗಳಿಗೆ ಬಲಿಯಾಗದೆ ಎಚ್ಚರಿಕೆಯಿಂದಿರಬೇಕು. ಪದೇ ಪದೇ ಕೆಟ್ಟದೇ ಆಗುತ್ತಿದೆ, ಶತ್ರುಗಳು ತುಳಿದು ಬೆಳೆಯುತ್ತಿದ್ದಾರೆ ಎಂದು ಅಳಬೇಡ. ತುಳಿದವರನ್ನು ತುಳಿಯುವುದಕ್ಕೆ ಸಮಯಕ್ಕೆ ಗೊತ್ತಿಲ್ಲವೇ? ದುಃಖದಲ್ಲಿದ್ದಾಗ ನೆನಪಿಡಬೇಕಾದ 2 ವಿಷಯಗಳು. 1, ಇಂದು ನಿನಗೆ ಎಷ್ಟೇ ಕಷ್ಟಗಳಿದ್ದರೂ ನಾಳೆ ಖಂಡಿತ ಸುಖ ಪಡುವ ದಿನ ಬಂದೇ ಬರುತ್ತದೆ. 2, ನಿನ್ನ ದುಃಖದ ಕಣ್ಣೀರು ಮನುಷ್ಯನಿಗೆ ಅರ್ಥವಾಗದೇ ಇದ್ದರೂ ಭಗವಂತನಿಗೆ ಖಂಡಿತ ಕಾಣುತ್ತದೆ. ನಿನ್ನನ್ನು ತುಳಿದವರೇ ನಿನ್ನ ಕಾಲು ಹಿಡಿಯುವ ಸಮಯವೂ ಬಂದೇ ಬರುತ್ತದೆ. ನಿನ್ನ ಪಾಲಿನದ್ದು ಏನು ಇದ್ದರೂ ಅದನ್ನು ಅನುಭವಿಸಲೇಬೇಕು, ಸುಖವಾದರೂ ದುಃಖವಾದರೂ. ಬಲ ಇದೆ ಎಂದು ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದು ಅದರ ಭಾರದಿಂದಲೇ ಮುಳುಗುತ್ತದೆ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ನಿನ್ನ ನೋವಿಗೆ ಕಾಲವೇ ಉತ್ತರ ಕೊಡುತ್ತದೆ. ಅಳುತ್ತಾ ಕೂತರೆ ಯಾವುದೂ ಬದಲಾಗುವುದಿಲ್ಲ. ನೀನು ಬದಲಾದರೆ ಎಲ್ಲವೂ ಬದಲಾಗುತ್ತದೆ. ಏಕೆಂದರೆ ನಿನಗೆ ಅನ್ಯಾಯ ಮಾಡಿದವರೇ ನಿನ್ನ ಮುಂದೆ ಸುಖವಾಗಿ ಇರುವಾಗ ನೀನೇಕೆ ಅಳಬೇಕು? ಸಂತೋಷ ಎಂಬುದು ನಮ್ಮದೇ ಮನಸ್ಥಿತಿಯಾಗಿದೆ. ಅದು ನಮ್ಮೊಳಗೇ ಇದೆ. ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನ ವಾಣಿಯು ನಿಮಗೆ ಇಷ್ಟವಾದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಶ್ರೀಕೃಷ್ಣನ ವಾಣಿಯನ್ನು ಎಲ್ಲರಿಗೂ ತಲುಪಿಸಿ ಭಗವಂತನ ಅನುಗ್ರಹವನ್ನು ಪಡೆಯಿರಿ. ಹಾಗೆ ಇನ್ನಷ್ಟು ಉತ್ತಮವಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದ ಲಿಂಕ್ ಎಲ್ಲರಿಗಿಂತ ಮುಂಚೆ ನಿಮ್ಮನ್ನು ತಲುಪಲು. ಜೈ ಶ್ರೀಕೃಷ್ಣ.